ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತೆಲ್ಲಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಂದರೆ ನಾನು ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ ಗ್ರೌಂಡಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಇಲ್ಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಇವತ್ತು ಕ್ಲಾಸ್ಗೆ ಬಂದಿದ್ದು 10:30ಗೆ ಗೈಸ್. ಡೈರೆಕ್ಟು ಸ್ಟೇಡಿಯಮ್ಗೆ ಬಂದುಬಿಟ್ಟೆ, ಕ್ಲಾಸ್ಗೆ ಹೋಗಲಿಲ್ಲ. ನೋಡಿ ನಮ್ಮ ಹುಡುಗರೆಲ್ಲ ಇಲ್ಲೇ ಅವರೇ, ಅಲ್ಲಿಬ್ರು ಬರ್ತಾವ್ರೆ, ಇಲ್ಲೊಬ್ಬ ಈ ನನ್ನ ಮಗು ನೋಡಿ. ಲವ್ ಏನೆಲ್ಲ ತಿಂದರಲ್ಲಿ ಪಾಪ್ಕಾರ್ನೇ ಇಲ್ಲ, ಪಾಪ್ಕಾರ್ನ್ ತಿನ್ನುವಂತ ಬಂದವನೇ ಗೈಸ್. ನಮ್ಮ ಸರ್ ಬಂದರು, ಈಗ ಉಗಿತಾರೆ ಸ್ವಲ್ಪ ಹೊತ್ತು, ನೋಡೋಣ ಬನ್ನಿ ಗೈಸ್ ಏನು ಮಾಡ್ತಾರೆ ಅಂತ, ಏನು ಹೇಳ್ತಾರೆ ಅಂತ ಹೇಳಾದ್ಮೇಲೆ ನಿಮ್ಗೆ ಹೇಳ್ತೀನಿ ಗೈಸ್. ಹೇಳಿ ಹೇಳಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಹೇಳು ಹೇಳು. ಹಾಂ ಗೈಸ್ ಇವತ್ತು ನಮ್ಮ ಕೌಶಿಕ್ ಬಂದಿಲ್ಲ, ಮತ್ತೆ ಹರೀಶ್ ಬಂದಿಲ್ಲ. ನೋಡಿ ಇಲ್ಲಿ ನಮ್ಮ ಬಾಯ್ಸ್ಗಳು, ಇಲ್ಲಿ ನಮ್ಮ ಮಿಲ್ಕ್ ಬಾಯ್, ಇಲ್ಲಿ ಸುಪ್ರೀತು, ರಾಜೇಶು, ಮತ್ತು ಅಲ್ಲಿ ನಮ್ಮ ಜಾಕ್ಸನ್ ಮನೋಜ್ ಅವ್ರನ್ನ ಬನ್ನಿ ಸ್ವಲ್ಪ ಮಾತಾಡ್ಸೋಣ. ಯಾಕೋ ಗುಪ್ಸಲ್ಲಿ ಕುತ್ಕೊಬಿಟ್ಟವ್ರೆ ಜಾಕ್ಸನ್ ಮನೋಜ್ ಅವರು. ಏನಾರು ಹೇಳಿ ಮನೋಜ್ ಅವರೇ, ಜಾಕ್ಸನ್ ಮನೋಜ್ ಅವರೇ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಅವತ್ತು ಎತ್ತದಲ್ಲ, ಇದೆತ್ತು ದಮ್ಮಿದ್ರೆ ಮೇಕೆ ಎತ್ತು ನಿಲ್ಸ್ಲ. ಇಬ್ರು ಸೇರಿ ಎತ್ತಿದ್ರು ಎತ್ತಕ್ಕಾಗಲ್ವೇನೋ ಕಲವು. ನೀನು ಎತ್ತು ಮಚ್ಚೆ, ಟ್ರೈ ಮಾಡು. ನೆನ್ನೇನೋ ದೊಡ್ಡ ಪುಡಂಗಂಗೆ ಎತ್ಬಿಟ್ಟಲ್ಲ ಗೈಸ್. ನಮ್ಮ ಸರ್ ಏನಪ್ಪ ಅಂದರು ಅಂದರೆ, ಏನು ಇಷ್ಟೊತ್ಗೆ ಬರೋದು ಅಂತ ಅಂದರು. ಅದಕ್ಕೆ ನಾನಂದೆ, ಸರ್ ನಮ್ಮೂರಲ್ಲಿ ಇವತ್ತು ಬಸ್ಸೇ ಇಲ್ಲ ಅಂತಂದೆ. ಅದಕ್ಕೆ ಬಸ್ ಇಲ್ಲ ಅಂದರೆ ಹೋಗಿ ಮನೇಲಿ ಹೋಗಿ ಮಲ್ಕೋ ಅಂತ ಅಂದರು. ನಾನು ಸರ್ 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 ಅಂದೆ. ಇಲ್ಲ ಹೋಗು ಹೋಗು ಹೋಗು, ನಿನ್ಗೆ ಇವತ್ತು ಕ್ಲಾಸ್ ಇಲ್ಲ ಅಂತಂದರು. ನಾವು ಹೋಯ್ತಾಯಿದ್ದೆ ಗೈಸ್, ನಮ್ಮ ಬಾಯ್ಸ್ ಎಲ್ಲ ಹೋಗ್ಬೇಡ ಅಂದ್ಬಿಟ್ರು ಗೈಸ್. ನಾನೇನಿಲ್ಲ ಗೈಸ್, ಹೊಟ್ಟೆ ಹೋಯ್ತೀನಿ, ತಲೆನೇ ಕೆಡ್ಸ್ಕೊಳ್ಳಲ್ಲ. ಇವತ್ತು ನನಗೆ ಡ್ರೈವಿಂಗ್ ಕ್ಲಾಸ್ ಸಿಗಲ್ವೇನೋ, ಕೊಡ್ತಾರೆ ಬಟ್ ಲೇಟಾಗಿ ಕೊಡ್ತಾರೆ. ಲಾಸ್ಟಲ್ಲಿ ಎಲ್ಲರದ್ದು ಮುಗಿದ್ಮೇಲೆ ಕೊಡ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ನಮ್ಮ ಸರ್ರು ದಿನ ಬೈತಾರೆ, ನಮ್ಮ ಅಮ್ಮನೂ ದಿನ ಬೈತಾರೆ, ಎಲ್ಲರೂ ದಿನ ಬೈತಾರೆ ಗೈಸ್. ಎಲ್ಲರ ಕಣ್ಗೂ ಕೆಟ್ಟವ್ರಾಗ್ಬಿಟ್ಟಿದ್ದೀವಿ, ಯಾರೂ ಹೊಗಳೋರಿಲ್ಲ ನಮ್ಮನ್ನ, ಅಷ್ಟೇ ಗೈಸ್. ಯಾರೋ ಅಭಿಮಾನಿ ರಾಜೇಶನ್ ಹಾಲು ಕರಿಯೋದು ನೋಡ್ಬಿಟ್ಟು ಗಿಫ್ಟ್ ಕೊಟ್ಟವ್ರೆ ಗೈಸ್. ನೋಡಿ ಗಿಫ್ಟ್ ಓಪನ್ ಮಾಡ್ತವನೆ. ಓ ಹಾಲು ಪೌಡ್ರ್ ಕೊಟ್ಬಿಟ್ಟವ್ರೆ ಗೈಸ್. ನೋಡಿ ಪೌಡ್ರ್ ಮಾಡಿ ಎಲ್ಲ ಬಿಡ್ತವನೆ, ಹಾಲು ಪೌಡ್ರಾ. ಇವ್ರನ್ನೆಲ್ಲ ವ್ಲಾಗ್ ಮಾಡಿ ಸುಮ್ಮನೆ ಫೋನ್ ತೆಗೆದ್ರೆ ಸಾಕು ಗೈಸ್. ಏನಾರ ಮಾತಾಡ್ತಿರ್ತಾರೆ, ಫೋನ್ ತೆಗ್ದಕ್ಷಣ ಇದೆ ಹಿಂಗಾಗೋಯ್ತಾರೆ ಎಲ್ಲ. ಮಂಕ್ ಹಿಡ್ಕೊಬಿಟ್ಟಾರೆ, ಫೋನ್ ತೆಗ್ದು ವ್ಲಾಗ್ ಮಾಡಿ ಇವ್ರನ್ನೆಲ್ಲ. ಹೇಳೋ ಏನಂದೆ? ಹಾಂ, ನಮ್ಮ ಕೆಲಸ ನಾವು ಮಾಡ್ತೀವಿ, ನಿಮ್ಮ ಕೆಲಸ ನೀವು ಮಾಡ್ರಿ ಅಲ್ವಾ ಗೈಸ್. ನಮ್ಮ ಸರ್ರು ಕಾರ್ನ ಕೊಡಲಿಲ್ಲ ಗೈಸ್. ಕಾರ್ ಒಳಗಡೆ ಹತ್ತಕ್ಕೆ ಹೋಗಿದ್ದಕ್ಕೆ ಕ್ಲಾಸ್ಗೆ ಬಂದಿಲ್ಲ, ಕಾರೇ ಕೊಡಿಸ್ತೆ ಅಂತ ಅಂದ್ಬಿಟ್ರು. ಅದಕ್ಕೋಸ್ಕರ ಈಗ ಈ ಕರಿಮಲೆಗೆ ಫೋಟೋ ತೆಗಿಯಕ್ಕೆ ಹೋಗ್ತಾಯಿದ್ದೀವಿ. ಕರ್ನಲ್ ಬೈಲಿಯ ಕಾರಾಗೃಹಕ್ಕೆ ಹೋಗ್ತಾ ಇದೀವಿ ಈಗ. ನೋಡ್ರಿ ಎಷ್ಟು ಸಕ್ಕತ್ತಾಗಿ ಐತೆ ಪ್ಲೇಸು. ಯಾವಾಗ ಗುರು ಇಂಡಿಯಾ ಫಾರಿನ್ ಆಗಿದ್ದು? ಇಲ್ಲಿ ನೋಡ್ರಿ ಗೈಸ್, ನೋಟಿಸ್ ಬೋರ್ಡು, ಏನೇನೋ ನೋಟಿಸ್ ಎಲ್ಲ ಬರ್ದು ಹೆಂಗೆ ಏನೇನಾಗಿ ಇದು ಬಂದಿದ್ದು ಅಂತೆಲ್ಲ ಹಾಕವ್ರೆ ಗೈಸ್. ನೋಡ್ರಿ ಗೈಸ್ ಹಿಂಗೆ ಮಸ್ತಾಗೈತೆ ಕಟ್ಟಡ, ಬರೇ ವಾ. ಜೈಲು ಗೈಸ್, ಇದು ಜೈಲು. ಕಾರಾಗೃಹ ಅಂದ್ರೆ ಜೈಲು ತಾನೇ, ಜೈಲು. ನೋಡ್ರಿ ಗೈಸ್ ಹಿಂಗೈತೆ ಒಳಗಡೆ. ಯಾಕೋ ಹೊಡಿತದೆ ವಯಸ್ಸು, ಸಕ್ಕತ್ತು ಮಾತ್ರ ಇದೆ ಗೈಸ್. ಅದು ಪಿರಂಗಿ ನೋಡ್ರಿ ಹೆಂಗೈತೆ. ನೋಡಿ ಗೈಸ್ ಎಷ್ಟು ಅಪ್ಪ ಐತೆ ನೋಡಿ. ಇಲ್ಲಿ ಕಾಣ್ತೈತಲ್ಲ, ಈ ತೂತಿಂದನೇ ಇದು ಬಿದ್ದಿರೋದು, ಒಳಗಡೆ ಢಮ್ಮತ ಬಿದ್ದು. ಆದ್ರೆ ಎಷ್ಟು ಸಕ್ಕತ್ತಾಗಿ ಐತೆ ನೋಡಿ ಗೈಸ್.
ಈಗಿನ ಕಾಲದಲ್ಲೂ ಇಷ್ಟು ಟೆಕ್ನಾಲಜಿ ಇದ್ರೂ ಈ ಥರ ಪ್ಲೇಸ್ಗಳೆಲ್ಲ ನೋಡಿದಾಗ ಸಖತ್ತಾಗಿ ಇರ್ತದೆ ಗೈಸ್. ಇದೇನೋ ಗುಂಡಿ, ಇದೇನು ಕೆಳಗಡೆ ಹೋಗೋದೇನೋ. ಇಲ್ಲ ಕಲವು ಗೈಸ್ ನೋಡಿ ಕಲ್ರನ್ನ ಹಿಂಗೆ ಹೊಡೆದಿ ನೇತಾಕ್ತಿದ್ರು ಅಂದ್ರೆ ನೋಡಿ ಗೈಸ್ ಹಿಂಗೆ. ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ಇವ್ ನೋಡಿ ಗೈಸ್, ಈ ಪಾಪಿ ದುನಿಯಾ ಪ್ರೀತಿ ಕಲಿಸಿ. ಆದ್ರೂ ಸಕ್ಕತ್ತಾಗಿ ಕಟ್ಟವ್ರೆ ಅನ್ಕೊಳ್ಳಿ. ಆಗ್ರ ಕಾಲದಲ್ಲೂ ಈ ಥರ ಕಟ್ಟವ್ರೆ ಅಂದರೆ ಹ್ಯಾಟ್ಸ್ ಆಫ್. ನೋಡ್ರಿ ಗೈಸ್, ಯಾವ ಬಿಲ್ಡಿಂಗು ಒಂದು ಕಲ್ಲು ಈಚೆಗೆ ಬರ್ದಂಗೆ ಕ್ಲೀನಾಗಿ ಕಟ್ಟವ್ರೆ ಗೈಸ್. ಅದ್ರಲ್ಲಿ ಬೇರೆ ಇಲ್ಲಿ ಅಮರ ಪ್ರೇಮ ಕಥೆಗಳು ಇವ್ರದ್ದು. ಹಾಂ ಇಲ್ಲಿ ನೋಡ್ರಿ, ಇಲ್ಲೂ ಬಿಟ್ಟಿಲ್ಲ. DB ಲವ್, ಐಸಿ ಹೀಬಾ ಎಲ್ಲ ಬರ್ದು ಇಲ್ಲುವೆ ಲವ್ ಸ್ಟೋರಿಗಳನ್ನ ಅಮರ ಪ್ರೇಮ ಕಥೆನ ಮಾಡ್ತವ್ರೆ ಇಲ್ಲುವೆ. ಗೈಸ್ ಈಗ ಇಲ್ಲಿ ಮೇಲ್ಗಡೆ ಬಂದಿದ್ದೀವಿ ನೋಡಿ ಗೈಸ್, ಸೈಕಾಗೈತಿ ಅನ್ಕೊಳ್ರಿ ಪ್ಲೇಸು. ಗೈಸ್ ನಿಮಗೆ ಆ ಪಿರಂಗಿ ಹೇಳಿದ್ನಲ್ಲ, ಆ ಪಿರಂಗಿ ಇಲ್ಲಿ ನೋಡಿ ಗೈಸ್, ಇಲ್ಲಿಂದನೇ ಬಿದ್ದಿರೋದು ಗೈಸ್ ಅದು ಪಿರಂಗಿ ನೋಡ್ರಿ. ಮತ್ತೆ ಇಲ್ಲಿ ತೂತ್ಕೊಳ್ಳವಲ್ಲ, ಈ ತೂತ್ಕೊಳ್ಳಲ್ಲೇ ಬಂದೂಕುಗಳನ್ನ ಇಟ್ಟು ಶೂಟ್ ಮಾಡ್ತಾಯಿದ್ರು. ಇಲ್ಲಿ ನೋಡಿ ಈ ಕಡೆ ಮಸ್ತಾಗಿ ವ್ಯೂ ಐತೆ, ಒಂದು ಕಾವೇರಿ ರಿವರು. ಗೈಸ್ ಈಗ ಸುಪ್ರೀತು ಒಂದು ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿದ್ದಾನೆ. ಆ ಚಾಲೆಂಜ್ ಏನಪ್ಪ ಅಂದರೆ, ಆಸ್ಟ್ರೇಲಿಯಿಂದ ಬಂದಿದ್ದಾರಲ್ಲ ಫಾರಿನರ್ಸು, ಅವ್ರ ಹತ್ರ ಹೋಗಿ ಗಾಗಲ್ಸ್ ಇಸ್ಕೊತಾನಂತೆ ಫೋಟೋ ತೆಗಿಸ್ಕೊಳಕ್ಕೆ. ಗಿವ್ ಮೀ ಯುವರ್ ಗಾಗಲ್ಸ್ ಅಂತ ಕೇಳು. ಏನು ಗುರು ಈ ಪಟ್ಟಿ ಬೆಳಗವ್ರೆ. ಹಾಂ ಇವನ್ ನೋಡ್ರಿ, ಅಪೋಸಿಟ್ ಕಲರು. ಇವನ್ ನೋಡ್ರಿ, ಇವನ್ ಹೆಂಗವನೆ, ಆ ಹುಡುಗ ಹೆಂಗವನೆ, ಅಪೋಸಿಟ್ ಕಲರು. ಬರ್ರಿ ಗೈಸ್ ಮಾತಾಡ್ಸೇ ಬಿಡೋದು, ಅದು ಏನಾರ ಆಗ್ಬಿಡ್ಲಿ ಮಾತಾಡ್ಸ್ತದ. ಬರ್ರಿ ಗೈಸ್, ಮಂಡ್ಯ ಬರ್ರಿ ಗೈಸ್, ಹೇಳ್ಸೇ ಬಿಡ್ತೀನಿ ಮಸ್ತಾಗಿ. ಈಗ ಯಾಕೆ ಎದ್ರುಕೋಬೇಕು. ಹಾಯ್ ಬ್ರೋ, ಹಾಯ್ ಗೈಸ್. ಆಸ್ಟ್ರೇಲಿಯಾದಿಂದ ಬಂದವ್ರೆ ಇಲ್ಲಿವರೆಗೂ ಈ ಪ್ಲೇಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ. ನೋಡಿ ಗೈಸ್, ಈ ನನ್ನ ಮಗಂದ ಕನ್ನಡಕ ಇಸ್ಕೋ ಅಂತ ತಲೆ ತಿಂತವನ್ ಗೈಸ್. ಹಾಂ ಲವ್ ಆ ಕನ್ನಡಕ ಹಾಕರ ನೀನೇ ಕಾಣಿಕಿಲ್ಲಕಲ್ಲ. ಕೇಳ ಹೆಂಗ್ಲ ವಚ್ಚೆ ಹೆಂಗಂದ ನೋಚಿ. ಬರೀ ಗೈಸ್ ಈಗ ಕಾಲೇಜ್ ಹತ್ರ ಹೋಗೋಣ. ಸೊ ಗೈಸ್ ಅಲ್ಲಿಂದ ಬಂದು ಈಗ ಬ್ಯಾಗ್ ಎತ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ನಾನು ಚಿನ್ಮಯಿ ಮತ್ತು ಸುಪ್ರೀತು ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. 3 ಡೇಸ್ ಕಾಲ್ ಆಫ್ ಡ್ಯೂಟಿ ಆಗ್ಬಿಟ್ಟೈತೆ, ಮೂಡಿಲ್ಲ, ಅದಕ್ಕೋಸ್ಕರ ಈಗ ಎಲ್ಲ ಮನೆಗೆ ಹೋಗ್ತಾ ಇದ್ದೀವಿ ಇವಾಗಲೇ. ಈಗ ಸ್ವಲ್ಪ ಟೈಮು ಒಂದು 3-4 ರೌಂಡು ಬಸ್ ಸ್ಟ್ಯಾಂಡಲ್ಲಿ ಟ್ರಿಪ್ ಹಾಕೊಂಡು ಮಸ್ತಾಗಿ ಆಮೇಲೆ ಮನೆಗೆ ಹೋಗಿ ಆಟಗಳು ಆಡ್ಬೇಕು ಗೈಸ್. ಆಟ ಅಂದರೆ ಮಾಮೂಲಿ ಆಟ ಅಲ್ಲ, ಎಡಿಟಿಂಗು, ಪಬ್ಜಿ, ಫ್ರೀ ಫೈರ್ ಆ ಥರ ಆಟ ಗೈಸ್. ನೀವು ತಪ್ಪು ತಿಳ್ಕೊಬಿಡ್ರಿ. ಕಬಡ್ಡಿ ಎಲ್ಲ ಇಲ್ಲ ಕಣ, ಮನೇಲೆಲ್ಲ ಆಡೋಕ್ಕಾಗಲ್ಲ ಕಬಡ್ಡಿ. 1 hour later. ಗೈಸ್ ನೋಡಿ ಗೈಸ್, ಇವಾಗ ನಮ್ಮ ಮಮ್ಮಿ ಊಟ ಕೊಟ್ಬಿಟ್ಟು ಹೋಗೈತೆ. ಏನೋ ಗೈಸ್ ಗೊತ್ತಿಲ್ಲ, ಏನೋ ಒಂಥರ ಮಜಾ ಬತ್ತೈತೆ. ನಾನು ಮಾಡ್ತಿರೋದೆಲ್ಲ ಸರ್ಟಿಫಿಕೇಷನ್ ಸಿಗ್ತಾ ಇದೆ ಅಂತ ಅನ್ಕೋತೀನಿ. ಇಂಗ್ಲೀಷು ಸ್ವಲ್ಪ ಬರಲ್ಲ ಗೈಸ್, ಅರ್ಥ ಮಾಡ್ಕೊಳ್ರಿ. ಬರೀ ಗೈಸ್ ಊಟ ಮಾಡೋಣ, ಊಟ ಮಾಡ್ಬಿಟ್ಟು ಮಸ್ತಾಗಿ ಡ್ಯಾನ್ಸ್ ಆಡಬೇಕು ಅನಿಸ್ತಾ ಇದೆ ಗೈಸ್. ಯಾಕೋ ಗೊತ್ತಿಲ್ಲ, ಮಸ್ತಾಗಿ ಅಷ್ಟು ಏನೋ ಖುಷಿ ಆಗ್ಬಿಟ್ಟೈತೆ. ಏನು ರೀಸನ್ ಇಲ್ಲ, ಬಟ್ ಏನೋ ಒಂಥರ ಖುಷಿ ಗೈಸ್. ಬರೀ ಗೈಸ್ ಊಟ ಮಾಡೋಣ. ಗಾಯ್ಸ್ ನೆನ್ನೆ ನೈಟು ಊಟ ಮಾಡ್ಬಿಟ್ಟು ಮಲಿಕೋಬಿಟ್ಟೆ. ವ್ಲಾಗ್ನ ಕೂಡ ಎಂಡ್ ಮಾಡಿರಲಿಲ್ಲ, ಮತ್ತು ಇವಾಗ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತೊಂದು ವ್ಲಾಗ್ ಚೆನ್ನಾಗಿದೆ, ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ.
ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ವೀಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಲಾಟ್. ಬೈ ಬೈ. ಸಿ ಯು. ಟೇಕ್ ಕೇರ್ ಗೈಸ್. ಏಕಾಂತವೇ